ವೆಲ್ಕಮ್ ಬ್ಯಾಕ್ ಟು ನಾನೇ ನಳಮಹಾರಾಜ ಹೆಲ್ದಿ ಆ್ಯಂಡ್ ಟೇಸ್ಟಿ. ಸೊ ವೀಕ್ಷಕರೇ, ಈಗ ತಾನೇ ಸುಧೀಂದ್ರ ಅವರು ರಾಯಲ್ ರಸಮ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು. ನೆಕ್ಸ್ಟ್ ರೆಸಿಪಿ ಯಾವ್ದು ಮಾಡ್ತಾರೆ ಅಂತ ಬನ್ನಿ ಅವ್ರನ್ನೇ ಕೇಳೋಣ. ಸುಧೀಂದ್ರ ಅವರೇ, ನೆಕ್ಸ್ಟ್ ಯಾವ ರೆಸಿಪಿನ ಹೇಳ್ಕೊಡ್ತಾ ಇದ್ದೀರಾ? ನೆಕ್ಸ್ಟ್ ನಾನು ಖಡಕ್ ಈರುಳ್ಳಿ ಪಲ್ಯ ಅನ್ನೋ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಖಡಕ್ ಈರುಳ್ಳಿ ಪಲ್ಯಗೆ ಖಡಕ್ ಅಂತ ಯಾಕೆ ಹೇಳ್ತಾರೆ? ಖಡಕ್ ಅಂತ ಯಾಕೆ ಇದಕ್ಕೆ ಹೆಸರಿಟ್ಟಿದ್ದೀನಿ ಅಂತಂದರೆ, ನಾರ್ಮಲಿ ಈ ಖಡಕ್ ಈರುಳ್ಳಿ ಪಲ್ಯ ಉತ್ತರ ಕರ್ನಾಟಕದ ಕಡೆಗೆ ತುಂಬ ಫೇಮಸ್ ಇದೆ. ಓಕೆ. ಸೊ ಅದ್ರ ಜೊತೆಗೆ ನಾವು ಇದಕ್ಕೆ ನಾವು ಸ್ಪೆಷಲ್ ಆಗಿ ಒಂದು ಇಂಗ್ರೀಡಿಯೆಂಟ್ ಬಳಸ್ತಾ ಇದ್ದೀವಿ. ಆ ಇಂಗ್ರೀಡಿಯೆಂಟ್ ಏನು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಓಕೆ. ಆ ಒಂದು ಇಂಗ್ರೀಡಿಯೆಂಟ್ ಇಂದ ಮಾಡಿದಂಥ ಪದಾರ್ಥಗಳು ಗಟ್ಟಿಯಾಗಿರುತ್ತೆ. ಓಕೆ ಓಕೆ. ಸೊ ಹಾಗಾಗಿ ಖಡಕ್ ಈರುಳ್ಳಿ ಬಳಸ್ತಾ ಇದ್ದೀನಿ, ಮತ್ತೆ ಖಡಕ್ ಯೂಸ್ ಮಾಡಿ ಖಡಕ್ ಈರುಳ್ಳಿ ಪಲ್ಯ ಅಂತ ಹೆಸರಿಟ್ಟಿದ್ದೀನಿ. ಸೊ ಶುರು ಮಾಡೋಣ. ಫಸ್ಟ್ ಅದಕ್ಕೆ ಏನೇನು ಬೇಕು ಅಂತ ತಿಳಿಸಿ. ಎಸ್, ಈ ಖಡಕ್ ಈರುಳ್ಳಿ ಪಲ್ಯಗೆ ನಮಗೆ ಈರುಳ್ಳಿ ಬೇಕು. ಈ ಈರುಳ್ಳಿನ ಹೆಚ್ಕೊಳ್ಳೋದ್ರಲ್ಲಿ ಎರಡು ವಿಧಾನ ಇದೆ. ಒಂದು ಚಿಕ್ಕದಾಗಿ ಹೆಚ್ಕೋತೀವಿ, ಇನ್ನೊಂದು ಉದ್ದ ಹೆಚ್ತೀವಿ. ಸೊ ಇಲ್ಲಿ ನಾನು ಯೂಸ್ ಮಾಡಿರೋದು ಉದ್ದ ಈರುಳ್ಳಿ, ಅಂದರೆ ಇದಕ್ಕೆ ನಾವು ಜೂಲಿಯನ್ ಅಂತ ಹೇಳ್ತೀವಿ. ಆ ಜೂಲಿಯನ್ ಸ್ಟೈಲಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಅಚ್ಚ ಖಾರದ ಪುಡಿ ಬೇಕು, ಕರಿಬೇವು, ಕಡಲೆ ಹಿಟ್ಟು ಬೇಕಾಗುತ್ತೆ, ಅರಿಶಿನ, ಜೀರಿಗೆ, ಮಸಾಲ ಪೌಡರ್, ಹಿಂಗು, ಸಾಸಿವೆ, ಉಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ, ಎಣ್ಣೆ. ಆಮೇಲೆ ಇದನ್ನು ಗಾರ್ನಿಷಿಂಗ್ ಮಾಡೋದಕ್ಕೆ ನಾನು ಈರುಳ್ಳಿ ಸೊಪ್ಪು ತೊಗೊಂಡು ಬಂದಿದ್ದೀನಿ. ಓಕೆ. ಸೊ ಖಡಕ್ ಈರುಳ್ಳಿ ಪಲ್ಯ ಮಾಡೋದಕ್ಕೆ ಏನೇನು ಬೇಕು ಅಂತ ಎಲ್ಲ ತಿಳಿಸಿದ್ರಿ, ಮತ್ತೆ ಯಾಕೆ ಖಡಕ್ ಅಂತ ಹೇಳ್ತಾರೆ ಅಂತ ಕೂಡ ಹೇಳಿದ್ರಿ. ಸೊ ಸ್ಟಾರ್ಟ್ ಮಾಡೋಣ ಇವಾಗ. ಸ್ಟಾರ್ಟ್ ಮಾಡೋಣ. ನನಗೆ ಪ್ಯಾನ್ ಬೇಕು. ಪ್ಯಾನ್ ಬೇಕು. ಓಕೆ. ಸೊ ಉತ್ತರ ಕರ್ನಾಟಕ ಸೈಡಲ್ಲೆಲ್ಲ ಈರುಳ್ಳಿಗೆ ಉಳ್ಳಾಗಡ್ಡಿ ಅಂತ ಹೇಳ್ತಾರೆ. ಹೌದು ಹೌದು ಹೌದು, ಉಳ್ಳಾಗಡ್ಡಿ ಅಂತ ಹೇಳ್ತಾರೆ. ಸೊ ಇದು ಪಾಪ್ಯುಲರ್ ಪಲ್ಯನೂ ಹೌದು. ಸೊ ಅದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಟಚ್ ಕೊಟ್ಟು ನಾವು ಖಡಕ್ ಈರುಳ್ಳಿ ಪಲ್ಯ ಅಂತ ಮಾಡ್ತಾ ಇದ್ದೀವಿ. ಓಕೆ. ಸೊ ಮೊದಲಿಗೆ ಎಣ್ಣೆ ಹಾಕೋತೀನಿ. ಇದು ಕೂಡ ನೀವೇ ಇನ್ವೆಂಟ್ ಮಾಡಿದ್ದ? ಹೌದು, ಇದು ಕೂಡ ನಾನೇ ಇನ್ವೆಂಟ್ ಮಾಡಿದ್ದೀನಿ. ಸೊ ಬೇಸಿಕ್ ಆಗಿ ಒಂದು ಡಿಶ್ ಇರುತ್ತೆ, ಅದರಲ್ಲಿ ನಾವು ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡು ಹೋದರೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ, ಜೊತೆಗೆ ಡಿಫ್ರೆಂಟ್ ಆಗು ನಮಗೆ ಐಟಮ್ಸ್ ಸಿಗುತ್ತೆ. ಓಕೆ. ಸೊ ಅದಕ್ಕೆ ಸ್ಲೈಟ್ ಆಗಿ ಒಂದು ಟ್ವಿಸ್ಟ್ ಕೊಟ್ಟಿದ್ದೀರಾ? ಹೌದು ಹೌದು. ಈರುಳ್ಳಿಯಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ? ಈರುಳ್ಳಿಯಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದು ಹಾರ್ಟ್ಗೆ ತುಂಬ ಒಳ್ಳೆಯದು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಈರುಳ್ಳಿಯನ್ನು ನಾವು ಅಡುಗೆಯಲ್ಲಿ ಅಂದರೆ ಪಲ್ಯ, ಸಾಂಬಾರ್, ಬೇರೆ ಬೇರೆ ಡಿಶಲ್ಲಿ ತಿನ್ನೋದ್ರಿಂದ ಮತ್ತು ಹಸಿಯಾಗಿ ಕೂಡ ತಿನ್ನೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಓಕೆ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕೋತಾ ಇದ್ದೀನಿ, ಜೀರಿಗೆ ಹಾಕೋತಾ ಇದ್ದೀನಿ, ಅರಿಶಿನ ಹಾಕೋತಾ ಇದ್ದೀನಿ, ಕರಿಬೇವು ಹಾಕೋಣ. ಈರುಳ್ಳಿ ಪಲ್ಯ ಬಿಟ್ಟು ಮತ್ತೆ ಏನೇನೆಲ್ಲ ಮಾಡಬಹುದು ಈರುಳ್ಳಿಯಿಂದ? ಈರುಳ್ಳಿಯಿಂದ ನೀವು ಸಾಯಂಕಾಲ ಸ್ನ್ಯಾಕ್ಸ್ ಟೈಮ್ಗೆ ಬಜ್ಜಿ ಎಲ್ಲ ಮಾಡ್ಬೋದು, ಕಾಂದಾ ಬಜ್ಜಿ ಅಂತ. ಸೊ ಮಕ್ಕಳು ಕೂಡ, ದೊಡ್ಡವರು ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ಅದನ್ನ ಟೇಸ್ಟ್ ಮಾಡ್ಬೋದು. ಸೊ ತುಂಬ ಐಟಮ್ಸ್, ವೆರೈಟಿ ಐಟಮ್ಸ್ ಎಲ್ಲ ಮಾಡ್ಕೋಬೋದು. ಸೊ ಒಂದೇನು ಅಂತಂದರೆ, ಇದನ್ನು ಮಾಡಬೇಕಾದ್ರೆ ನಾವು ಈರುಳ್ಳಿಯನ್ನು ದೊಡ್ಡದಾಗಿ ಹೆಚ್ಕೊಂಡಾಗ ನಮಗೆ ಆ ಬಾಯಿಗೆ ಸಿಗುತ್ತೆ ದೊಡ್ಡದಾಗಿ. ಸೊ ಹಾಗಾಗಿ ಚಿಕ್ಕದಾಗಿ ಅದನ್ನ ಕಟ್ ಮಾಡಬಾರ್ದು, ದೊಡ್ಡದಾಗಿ ಮಾಡ್ಕೋಬೇಕಾಗುತ್ತೆ. ಓಕೆ. ಸೊ ಎಣ್ಣೆ ಕಾದಿದೆ, ಈಗ ನಾನು ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. ಎಷ್ಟು ಈರುಳ್ಳಿನ ಹೆಚ್ಕೊಂಡಿದ್ದೀರಾ ಇದರಲ್ಲಿ? ಸೊ ಇದರಲ್ಲಿ 4 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಇದು ಇಬ್ಬರಿಗೆ ಆಗೋಷ್ಟು ಆಗುತ್ತೆ. ಈ ಈರುಳ್ಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡಬೇಕು ಅಂತಂದರೆ, ಈರುಳ್ಳಿ ರೇಟ್ ತುಂಬ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಹೌದು. ಒಂದೊಂದು ಸಾರಿ ಈರುಳ್ಳಿಗೆ 100 ರೂಪೀಸ್ ಕಿಲೋಗ್ರಾಮ್ ಇರುತ್ತೆ, ಇನ್ನೊಂದು ಸಲ ಈರುಳ್ಳಿಗೆ ಬೆಲೆನೇ ಇರಲ್ಲ. ಸೊ ಏನಾಗುತ್ತೆ ಅಂದರೆ, ಈ ರೈತರು ಈರುಳ್ಳಿಗೆ ಚೆನ್ನಾಗಿ ಬೆಲೆ ಬಂತು ಅಂತ ಇಟ್ಕೊಳ್ಳೋಣ, ನನಗೆ ಈರುಳ್ಳಿಗೆ ಚೆನ್ನಾಗಿ ಬೆಲೆ ಬಂತು ಅಂತ ಏನು ಮಾಡ್ತಾರೆ, ಇನ್ನೊಬ್ರು ಬೆಳೀತಾರೆ, ಮತ್ತೊಬ್ರು ಬೆಳೀತಾರೆ. ಆ ನೆಕ್ಸ್ಟ್ ಸೀಸನ್ಗೆ ಏನಾಗುತ್ತೆ ಅಂತಂದರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ರೇಟ್ ಕಡಿಮೆ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆದಾಗ ರೇಟ್ ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ. ಆವಾಗ ನಾವು ಟಿ ವಿಯಲ್ಲಿ ನೋಡ್ತೀವಿ, ಪೇಪರಲ್ಲಿ ನೋಡ್ತೀವಿ,
ಪಾಪ ಎಷ್ಟೋ ಮೂಟೆಗಳನ್ನು ಅವರು ಬೀದಿಯಲ್ಲೆಲ್ಲ ಸುರಿದು ಬಿಡ್ತಾರೆ, ರೇಟ್ ಇಲ್ಲ ಅಂತ. 2 ರೂಪಾಯಿ ಕೆಜಿ, 1 ರೂಪಾಯಿ ಕೆಜಿ ತಗೊಳ್ಳೋರೇ ಇರಲ್ಲ. ಸೊ ಹಾಗಾಗಿ ಅವರು ಪ್ಲಾನ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಜಾಸ್ತಿ ಪ್ರೊಡಕ್ಷನ್ ಆಗದಿರೋ ಥರ ಅದ್ರ ಜೊತೆಗೆ ಸಬ್ ಕ್ರಾಪ್ ಇನ್ನೊಂದು ಬೆಳೆದ್ರೆ ಅದು ಚೆನ್ನಾಗಿರುತ್ತೆ. ಲಿಮಿಟೆಡ್ ಆಗಿ ಬೆಳೆದ್ರೆ ಬೆಸ್ಟ್. ಪಾಪ ರೈತರು, ಯಾಕೆಂದ್ರೆ ರೈತರು ನಮ್ಮ ದೇಶದ ಬೆನ್ನೆಲುಬು. ಅವ್ರು ಯಾವಾಗಲೂ ಚೆನ್ನಾಗಿರ್ಬೇಕು. ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಹೌದು. ಸೊ ಈರುಳ್ಳಿ ಲೈಟ್ ಆಗಿ ಗೋಲ್ಡ್ ಬ್ರೌನ್ ಕಲರ್ ಬರ್ತಾ ಇದೆ. ಈರುಳ್ಳಿಯನ್ನು ಹೆಚ್ಚು ಹೆಚ್ಚು ನಾವು ಅಡುಗೆಯಲ್ಲಿ ಬಳಸಬೇಕು ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ಕೆಲವೊಬ್ರು ಈರುಳ್ಳಿಯನ್ನು ನಾನೇ ನೋಡಿದ್ದೀನಿ, ಅವಾಯ್ಡ್ ಮಾಡ್ತಿರ್ತಾರೆ. ಬೇಡ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದು ಬೇಡ ಅಂತ ಹೇಳಿ. ಖಂಡಿತವಾಗಿಯೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಅಡುಗೆಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಿ. ಸೊ ಇವಾಗ ಹೆಚ್ಚು ನೋಡ್ತೀವಿ ಹೈಪರ್ ಟೆನ್ಷನ್, BP. ಸೊ ಅಂಥದ್ರಲ್ಲೆಲ್ಲ ರಕ್ತ ಪರಿಚಲನೆಗೆ ಈರುಳ್ಳಿ ಮಾತ್ರ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈರುಳ್ಳಿಯನ್ನು ನಾವು ಕಾನ್ಫಿಡೆಂಟ್ ಆಗಿ ಅಡುಗೆಯಲ್ಲಿ ಯೂಸ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇದನ್ನ ಬ್ರೆಡ್ ಮೇಲೆ ಇಟ್ಟು ಸ್ಯಾಂಡ್ವಿಚ್ ತರಾನು ತಿನ್ಬಹುದು. 100% ಅದು ಬೇಸ್ ಆಗುತ್ತೆ. ಸೊ ಆ ಥರನೂ ನಾವು ಮಾಡ್ಕೋಬಹುದು. ಮಕ್ಕಳಿಗೆ ಹಾಗೆ ಮಾಡಿಕೊಟ್ರೆ ತುಂಬಾ ಖುಷಿಯಿಂದನೂ ತಿಂತಾರೆ. ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈಗ ಖಾರದ ಪುಡಿ ಹಾಕೋತಾ ಇದ್ದೀನಿ. ಖಾರದ ಪುಡಿ ಹಾಕೊಂಡ್ಮೇಲೆ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಮೇನ್ ಇದರಲ್ಲಿ ಇಂಗ್ರೀಡಿಯೆಂಟ್ ಅಂತಂದರೆ ಈ ಕಡಲೆ ಹಿಟ್ಟು. ಈ ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕೋದ್ರಿಂದ ಅದಕ್ಕೆ ಗಡಸ್ತನ ಬರುತ್ತೆ, ಗಟ್ಟಿ ಆಗುತ್ತೆ. ಸೊ ಅದಕ್ಕೆ ನಾವು ಖಡಕ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಖಡಕ್ ಈರುಳ್ಳಿ ಪಲ್ಯಗೆ ಕಡಲೆ ಹಿಟ್ಟನ್ನ ಹಾಕೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಪಲ್ಯ ಅಂತ. ಹೌದು, ಗಡಸ್ತನ ಬರುತ್ತೆ ಮತ್ತು ಟೇಸ್ಟ್ ಎನ್ಹೆನ್ಸ್ ಆಗುತ್ತೆ. ಕಡಲೆ ಹಿಟ್ಟು ಹಾಕೊಂಡ್ಮೇಲೆ ನಾವು ಅದನ್ನು ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಅಂದರೆ ಉಪ್ಪು, ಖಾರ, ಕಡಲೆ ಹಿಟ್ಟು ಎಲ್ಲ ಏನಾಗುತ್ತೆ ಅಂದರೆ ಸಮಾನಾಂತರವಾಗಿ ಮಿಕ್ಸ್ ಆಗುತ್ತೆ. ಸೊ ಖಡಕ್ ಇಂಗ್ರೀಡಿಯೆಂಟ್ ಅಂದರೆ ಇದರಲ್ಲಿ ಈರುಳ್ಳಿ ಬಿಟ್ಟರೆ ಕಡಲೆ ಹಿಟ್ಟು. ಹೌದು. ಸೊ ಈ ರೀತಿ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಿರ್ತೀರಾ ನೀವು? ಹೌದು, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ. ಹೊಸ ಡಿಶ್ ರೆಡಿ ಆಗ್ತಾ ಹೋಗುತ್ತೆ, ಎಲ್ರಿಗೂ ಖುಷಿ ಆಗುತ್ತೆ. ಸೊ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಗಾರ್ನಿಷಿಂಗ್ ಆಮೇಲೆ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚಿತವಾಗಿ ಇದು ಸ್ವಲ್ಪ ಖಾರ ಅದು ಬಿಟ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನೇನು ಮಾಡ್ತಾ ಇದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಓಕೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಅದ್ರ ಫ್ಲೇವರೇ ಬೇರೆ ಬರುತ್ತೆ ಅಲ್ವಾ? ಫ್ಲೇವರೇ ಬೇರೆ ಬರುತ್ತೆ. ನಾರ್ಮಲ್ ಆಗಿ ಮೆಣಸಿನ್ಕಾಯಿ ಹಾಕೋದು ಬೇರೆ, ಈ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದು ಬೇರೆ. ಹೌದು. ಸೊ ನೋಡ್ತಿರ್ಬೋದು ಗಟ್ಟಿಯಾಗಿ ಬರ್ತಾ ಇದೆ. ಈಗ ನಮ್ಮ ಖಡಕ್ ಈರುಳ್ಳಿ ಪಲ್ಯ ರೆಡಿ ಆಗಿದೆ. ಓಕೆ. ಗ್ಯಾಸ್ ಆಫ್ ಮಾಡ್ತೀನಿ. ನನಗೆ ಸರ್ವಿಂಗಿಗೆ ಒಂದು ಪ್ಲೇಟ್ ಕೊಡಿ. ನೋಡೋಕ್ಕೂ ಎನ್ರಿಚ್ ಆಗಿ ಕಾಣಿಸ್ತಾ ಇದೆ. ರಿಚ್ ಆಗಿ ಕಾಣಿಸ್ತಾ ಇದೆ. ಈಗ ಖಡಕ್ ಈರುಳ್ಳಿ ಪಲ್ಯನ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ಗಾರ್ನಿಷ್ ಮಾಡಿ ಟೇಸ್ಟ್ ಮಾಡೋದು. ಖಂಡಿತ. ಗಾರ್ನಿಷಿಗೆ ನಾವು ಅಷ್ಟೇನು ಜಾಸ್ತಿ ಕೊತ್ತಂಬರಿ ಯೂಸ್ ಮಾಡಬಾರ್ದು, ಸ್ವಲ್ಪ ಮೇಲ್ಗಡೆ ಯೂಸ್ ಮಾಡ್ತಾ ಇದ್ದೀನಿ. ಗಾರ್ನಿಷಿಗೆ ಸ್ಪ್ರಿಂಗ್ ಆನಿಯನ್ ತಗೊಂಡ್ಬಂದಿದ್ದೀನಿ. ನೀವು ಕೇಳ್ಬೋದು ಮತ್ತೆ ಅದು ಆಲ್ರೆಡಿ ಆನಿಯನ್ ಇದೆ ಯಾಕೆ ಅಂತ ಹೇಳಿ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ ಫುಡ್ಗೆ ನಾವು ಒಂದು ಸ್ವಲ್ಪ ಸೀಸನಿಂಗ್ ಆಗಿ ಒಂದು ಸ್ಟೆಪ್ ಮುಂದೆ ಹೋಗಿ ಕಲರ್ಫುಲ್ ಆಗಿ ಮಾಡೋಣ ಅಂತ ಹೇಳಿ. ಸೊ ಸ್ಪ್ರಿಂಗ್ ಆನಿಯನ್ ಇಂದ ಗಾರ್ನಿಷಿಂಗ್ ಮಾಡ್ತಾ ಇದ್ದೀನಿ. ಸೊ ಖಡಕ್ ಈರುಳ್ಳಿ ಪಲ್ಯನ ಗಾರ್ನಿಷಿಂಗ್ ಮಾಡಿದ್ದೀನಿ. ಟೇಸ್ಟ್ ಮಾಡಿ ಹೇಳಿ. ಸೊ ವೀಕ್ಷಕರೇ, ಖಡಕ್ ಈರುಳ್ಳಿ ಪಲ್ಯ ರೆಡಿ ಆಗಿದೆ. ನೋಡೋಕ್ಕೂ ಕೂಡ ಖಡಕ್ ಆಗಿದೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಇದನ್ನು ನಾವು ನಾರ್ಮಲ್ ಆಗಿ ಚಪಾತಿ ಜೊತೆ ತಿನ್ಬೋದು, ದೋಸೆ, ರೊಟ್ಟಿ, ರೈಸ್ ಜೊತೆ ಕೂಡ ತಿನ್ಬೋದು, ಬೇಕಿದ್ರೆ ಚುರ್ಮುರಿ ಜೊತೆ ಕೂಡ ಕಲಿಸ್ಕೊಂಡು ತಿನ್ಬೋದು. ಸೊ ಟೇಸ್ಟ್ ಮಾಡೋಣ.
ಖಡಕ್ ಆಗಿದೆ ಸುಧೀಂದ್ರ ಅವರೇ. ಥ್ಯಾಂಕ್ ಯು. ವೀಕ್ಷಕರೇ, ಖಂಡಿತವಾಗ್ಲೂ ನೀವು ಇದನ್ನ ಮನೇಲಿ ಟ್ರೈ ಮಾಡಬೇಕು. ಮೇನ್ ಇಂಗ್ರೀಡಿಯೆಂಟ್ ಆಗಿ ಈರುಳ್ಳಿ ಮತ್ತೆ ಕಡಲೆ ಹಿಟ್ಟನ್ನ ಉಪಯೋಗಿಸ್ತಿದ್ದಾರೆ. ನಿಜವಾಗ್ಲೂ ಸೂಪರ್ ಆಗಿತ್ತು ಸುಧೀಂದ್ರ ಅವರೇ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು 2 ರೆಸಿಪೀಸ್ ಅನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ನಾನು ಆಗ್ಲೇ ಹೇಳಿದೆ, ನಾನೊಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಇಟ್ಕೊಂಡಿದ್ದೀನಿ ಅಂತ. ಸೊ ಅದ್ರ ಮುಖಾಂತರ ನಾವೇನ್ ಮಾಡ್ತೀವಿ ಅಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿದೀವಿ. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಸುಮಾರು ಜನಗಳಿಗೆ ಒಂದು ಅಡುಗೆ ಮಾಡೋದಕ್ಕೆ ವೇದಿಕೆಯನ್ನ ಕಲ್ಪಿಸ್ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ನನಗೆ ಸರಳ ಜೀವನ ಕನ್ನಡ ವಾಹಿನಿಯ ಮುಖಾಂತರ ಅಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಯಲ್ ರಸಮ್ ಮತ್ತೆ ಖಡಕ್ ಈರುಳ್ಳಿ ಪಲ್ಯ ಮಾಡೋದಕ್ಕೆ ಅವಕಾಶ ಕೊಟ್ರಿ. ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೂ ಸಿಬ್ಬಂದಿ ವರ್ಗ, ತಂತ್ರಜ್ಞರು ಎಲ್ರಿಗೂ ಕೂಡ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ 2 ಟ್ವಿಸ್ಟಿ ಆದಂತಹ ರೆಸಿಪೀಸ್ ಅನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದ. ಸೊ ನೋಡೋರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಕಿಚನ್ಗೆ ಸುಧೀಂದ್ರ ಅವರು ಬಂದಿದ್ರು. 2 ಟೇಸ್ಟಿ ಡಿಶಸ್ ಅನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ. ರಾಯಲ್ ರಸಮ್ ಮಾಡೋದು ಹೇಗೆ, ಜೊತೆಗೆ ಖಡಕ್ ಈರುಳ್ಳಿ ಪಲ್ಯ ಮಾಡೋದು ಹೇಗೆ ಅಂತ. ನಿಜಕ್ಕೂ ಕೂಡ ರಾಯಲ್ ಆಗಿ ಖಡಕ್ ಆಗೇ ಇತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ನಳಮಹಾರಾಜರನ್ನ ನಿಮಗೆ ಭೇಟಿ ಮಾಡಿಸ್ತೀನಿ. ಇದು ಗಂಡಸರ ಅಡುಗೆ ಶೋ. ನಾನೇ ನಳಮಹಾರಾಜ, ಹೆಲ್ದಿ ಅಂಡ್ ಟೇಸ್ಟಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.